ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಷಯಕ್ಕೆ ಬಂದ್ಬಿಡೋಣ. ಟೀಮ್ ಇಂಡಿಯಾದ್ದು ಶ್ರೀಲಂಕನ್ ಟೂರ್ಗೆ ಸ್ಕ್ವಾಡ್ ಅನೌನ್ಸ್ ಆಗಿದೆ. T20 ಮತ್ತು ODIಗೆ ಏನೇನು ಟಾಕ್ಸ್ ಇತ್ತು, ರೂಮರ್ಸ್ ಇತ್ತು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವೈಲೇಬಲ್ ಇರಲ್ಲ ಅಂತ ಎಲ್ಲ ರೂಮರ್ಸ್ ಅಂತ ಪ್ರೂವ್ ಆಗೋಗಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರು ಕೂಡ ನಾವು ODIನ ಆಡ್ತೀವಿ ಅಂತ ಬಂದಿದ್ದಾರೆ. ಶ್ರೀಲಂಕಾ ಸ್ಕ್ವಾಡಲ್ಲಿ ಇದ್ದಾರೆ. ಸ್ಕ್ವಾಡ್ ಹೆಂಗಿದೆ ಅಂತ ಒಂದ್ಸರಿ ನೋಡ್ಬಿಡೋಣ. T20ನಲ್ಲಿ ಸೂರ್ಯಕುಮಾರ್ ಯಾದವ್ನ ಕ್ಯಾಪ್ಟನ್ಶಿಪ್ ಕೊಟ್ಟು, ಶುಭ್ಮನ್ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಶಸ್ವಿ ಜೈಸ್ವಾಲ್, ರಿಂಕು ಸಿಂಗ್, ರಿಯಾನ್ ಪರಾಗ್, ರಿಷಬ್ ಪಂತ್, ಸಂಜು ಸ್ಯಾಮ್ಸನ್ ಇಬ್ಬರು ವಿಕೆಟ್ ಕೀಪರ್ಸ್ ಆಗಿ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯಿ, ಹರ್ಷದೀಪ್ ಸಿಂಗ್, ಖಲೀಲ್ ಅಹ್ಮದ್, ಮೊಹಮ್ಮದ್ ಸಿರಾಜ್. ಒಂದು ಗಮನಿಸೋದಾದರೆ ಮೊಹಮ್ಮದ್ ಸಿರಾಜನ್ನು T20ನಲ್ಲಿ ಮುಂದೆ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ಕೋತಾರೆ ಅಂತ ಅನಿಸುತ್ತೆ. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರ ಕಾರಣ ಮುಂದೆ ಆಲ್ 3 ಫಾರ್ಮ್ಯಾಟ್ಸನ್ನು ಆಡೋವಂಥ ಪ್ಲೇಯರ್ ಆಗ್ತಾರೆ ಅಂತ ಅನಿಸುತ್ತೆ ಮೊಹಮ್ಮದ್ ಸಿರಾಜ್ ಅವರು. ಜಸ್ಟ್ ಲೈಕ್ ಜಸ್ಪ್ರೀತ್ ಬುಮ್ರಾ ಥರ. ಇನ್ನೊಂದು ಮೇನ್ ಥಿಂಗ್ T20 ಸ್ಕ್ವಾಡಲ್ಲಿ ಗಮನಿಸಬೇಕಾಗಿರೋಂಥ ಅಂಶ ಏನು ಅಂದರೆ, ಹಾರ್ದಿಕ್ ಪಾಂಡ್ಯ ಅವರು ಸ್ಕ್ವಾಡಲ್ಲಿದ್ದರೂ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿರೋದು. ಅಟ್ಲೀಸ್ಟ್ ವೈಸ್ ಕ್ಯಾಪ್ಟನ್ ಆಗೂ ಕೂಡ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಇಟ್ಟಿಲ್ಲ. ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದು. ಏನು ಈ ಮೂವಿಗೆ ಏನೊಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದಾ, ಅಥವಾ ಇನ್ನು ಮುಂದೆ ಇದೇ ಕಂಟಿನ್ಯೂ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಗೌತಮ್ ಗಂಭೀರ್ ಮತ್ತು ರೋಜರ್ ಬೆನ್ನಿ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಸೆಲೆಕ್ಟರ್ಸ್ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ. ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ ಅಂತ IPLನಲ್ಲಿ ಒಂದು ಕಪ್ ಗೆದ್ದಿದ್ದು ಎಕ್ಸ್ಪೀರಿಯನ್ಸ್ ಇದ್ರೂ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ಸಿ ಬಿಟ್ಟು ಸೂರ್ಯಕುಮಾರ್ ಯಾದವ್ಗೆ ಕೊಟ್ಟಿರೋದು ಆಶ್ಚರ್ಯ, ಸಿಕ್ಕಾಪಟ್ಟೆ ಶಾಕಿಂಗ್ ಅಂತ ಹೇಳ್ಬೋದು. ಮೋಸ್ಟ್ಲಿ ಎಕ್ಸ್ಪೆರಿಮೆಂಟ್ ಇದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ODI ಸ್ಕ್ವಾಡ್ ಬಂತು ಅಂದರೆ ರೋಹಿತ್ ಶರ್ಮಾ ಕಂಟಿನ್ಯೂ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ. ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿ ಆಗಿರೋದು. ಇಲ್ಲಿ KL ರಾಹುಲ್ ಇದ್ದಾರೆ ODI ಸ್ಕ್ವಾಡ್ನಲ್ಲಿ, ಆದರೂ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದು. ಸೊ ಫ್ಯೂಚರ್ನಲ್ಲಿ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ ಆಗಿ ನೋಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ T20ನಲ್ಲೂ ಮತ್ತು ODIನಲ್ಲೂ ಎರಡರಲ್ಲೂ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದು ಶುಭ್ಮನ್ ಗಿಲ್ಗೆ. ಇದರಿಂದ ಗೊತ್ತಾಗ್ತಾ ಇದೆ ಶುಭ್ಮನ್ ಗಿಲ್ನ ಫ್ಯೂಚರ್ ಕ್ಯಾಪ್ಟನ್ ಆಗಿ ನೋಡ್ತಾ ಇದ್ದಾರೆ ಅಂತ. ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ ಸ್ಕ್ವಾಡಲ್ಲಿ. KL ರಾಹುಲ್, ರಿಷಬ್ ಪಂತ್ ಇಬ್ಬರು ವಿಕೆಟ್ ಕೀಪರ್ಸ್ ಆಗಿ, ಶ್ರೇಯಸ್ ಅಯ್ಯರ್ನ ಇಲ್ಲಿ ಬ್ಯಾಕ್ ಮಾಡಿದ್ದಾರೆ ಮತ್ತೆ ODIಗೆ. ಇವ್ರನ್ನ ಬಿಟ್ಬಿಟ್ಟಿದ್ರು ODI ವರ್ಲ್ಡ್ ಕಪ್ ಆದ ಮೇಲಿಂದ. ಇವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲೂ ಕೂಡ ಇರಲಿಲ್ಲ BCCI ಅನೌನ್ಸ್ ಮಾಡಿದಾಗ. ಇವಾಗ ಮತ್ತೆ ವಾಪಸ್ ತೊಗೊಂಬಂದಿದ್ದಾರೆ. ಶಿವಮ್ ದುಬೆ ಕೂಡ ವಾಪಸ್ ಬಂದಿದ್ದಾರೆ. ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಮೊಹಮ್ಮದ್ ಸಿರಾಜ್, ವಾಷಿಂಗ್ಟನ್ ಸುಂದರ್, ತುಂಬ ವರ್ಷನೇ ಆಯಿತು ಅನಿಸುತ್ತೆ ವಾಷಿಂಗ್ಟನ್ ಸುಂದರ್ ODI ಫಾರ್ಮ್ಯಾಟ್ನ ಆಡಿ. ವಾಷಿಂಗ್ಟನ್ ಸುಂದರ್ ಬಂದಿದ್ದಾರೆ ವಾಪಸ್ಸು. ಹರ್ಷದೀಪ್ ಸಿಂಗ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ODI ಫಾರ್ಮ್ಯಾಟ್ಗೆ. ರಿಯಾನ್ ಪರಾಗ್, ಅಕ್ಷರ್ ಪಟೇಲ್, ಖಲೀಲ್ ಅಹ್ಮದ್, ಹರ್ಷಿತ್ ರಾಣಾ. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಯಾವುದೇ ಒಂದು ಫಾರ್ಮ್ಯಾಟ್ನಲ್ಲೂ ಕೂಡ ಆಡ್ತಾ ಇಲ್ಲ. ಅವರು ಕಂಪ್ಲೀಟ್ ರೆಸ್ಟ್ನ ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲ್ಲಿ ಇನ್ನೊಂದು ಅಂಶ ನೋಡೋದಾದರೆ, ರಿಯಾನ್ ಪರಾಗ್ಗೆ ಸ್ವಲ್ಪ ಜಾಸ್ತಿನೇ ಅಂದರೆ ತುಂಬ ಬೇಗ ಅವಕಾಶ ಸಿಕ್ತು ಅಂತ ಅನಿಸುತ್ತೆ. ರಿಯಾನ್ ಪರಾಗ್ ಬದಲು ಋತುರಾಜ್ ಗಾಯಕ್ವಾಡ್ನ ಆಡಿಸ್ಬೋದಾಗಿತ್ತು, ಅಥವಾ ಯಶಸ್ವಿ ಜೈಸ್ವಾಲ್ನ ಆಡಿಸ್ಬೋದಾಗಿತ್ತು. ರಿಯಾನ್ ಪರಾಗ್ನ ಹಾಕ್ಕೊಂಡಿರೋದು ಯಾಕೆ ಅಂದರೆ ಮೋಸ್ಟ್ಲಿ ಎಕ್ಸ್ಪೆರಿಮೆಂಟ್ಗೋಸ್ಕರನೇ ಅಂತಲೇ ಇರ್ಬೋದು ಮೋಸ್ಟ್ಲಿ. ಇಲ್ಲಾಂದರೆ ಋತುರಾಜ್, ಯಶಸ್ವಿ ಜೈಸ್ವಾಲ್ನಂಥ ಪ್ಲೇಯರ್ಸ್ ಬಿಟ್ಟು ರಿಯಾನ್ ಪರಾಗ್ನ ಹಾಕ್ಕೊಳ್ತಾರೆ ಅಂದರೆ ಏನು ಥರ ಯೋಚನೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಇಲ್ಲಿ ಬೌಲರ್ಸ್ ಆಗಿ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ನ್ಯೂ ಎಂಟ್ರಿ ಅಂತ ಅನಿಸಿದ್ರು ಪ್ಲೇಯಿಂಗ್ 11ಗೆ ಯಾರು ಬರ್ತಾರೆ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ನು. ಸಿರಾಜಣ್ಣ ಲೀಡ್ ಬೌಲರ್ ಅಂದರೆ ಖಲೀಲ್ ಅಹ್ಮದ್, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಈ 3 ಜನದಲ್ಲಿ ಇಬ್ಬರು ಮಾತ್ರ ಬರೋ ಸಾಧ್ಯತೆ ಇದೆ. ಹರ್ಷದೀಪ್ ಸಿಂಗ್ ಅಥವಾ ಖಲೀಲ್ ಅಹ್ಮದ್ ಬರ್ಬೋದು, ಅಥವಾ ಗೌತಮ್ ಗಂಭೀರಣ್ಣ KKR ಟೀಮಲ್ಲಿ ಇರೋದ್ರಿಂದ IPLನಲ್ಲಿ ಹರ್ಷಿತ್ ರಾಣಾ ಕೂಡ ಎಂಟ್ರಿ ಕೊಟ್ಟರು ಕೊಡ್ಬೋದು. ಯಾರು ಬರ್ತಾರೆ ಅಂತ ಇವಾಗಲೇ ಹೇಳೋಕ್ಕಾಗಲ್ಲ. ಸ್ಕ್ವಾಡ್ ಅಂತೂ ಈ ಥರ ಇದೆ.